ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ಸಂಕೇತ ಬಗ್ಗೆ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್. ನಮ್ಮ ಪೊಲಿಟಿ ಅಂದ್ರೆ ಭಾರತದ ಸಂವಿಧಾನದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸಿಂಬಲ್ ಆಗಿರ್ಬೋದು, ಮತ್ತೆ ಆ ಪ್ರಾಣಿಯ ಪಕ್ಷಿ ತರಕಾರಿ ಅದರ ಸೈಂಟಿಫಿಕ್ ನೇಮ್ಗಳು ಕೇಳ್ತಾನೆ, ಮತ್ತೆ ಅದರ ಸಿಂಬಲ್ ನ ಉದ್ದೇಶ ಏನು. ಈಗ ಫಾರ್ ಎಕ್ಸಾಂಪಲ್ ಭಾರತದ್ದು ನಿಮ್ಗೆ ಮ್ಯಾಪ್ ಕೇಳಿ ಹಸಿರಿನ ಸಿಂಬಲ್ ನ ಉದ್ದೇಶ ಏನು, ಕೇಸರಿ ಇದೇನು, ಬಿಳಿದೇನು, ಓಕೆ, ಈ ಎಂಬ್ಲಮ್ ನ ಉದ್ದೇಶ ಏನು, ಓಕೆ, ಮತ್ತೆ ಚಕ್ರದಲ್ಲಿ ಇರ್ತಕ್ಕಂತ ಕಲರ್ ಯಾವುದು, ಸ್ಪೈಕ್ ಸ್ಪೋಕ್ಸ್ ಇವೆಲ್ಲ ಕೇಳ್ತಾನೆ. ಕಡ್ಡಿಗಳ ಕಲರ್ ಯಾವುದು, ಮತ್ತೆ ಅದ್ರ ಯಾವ ಸಂದೇಶ ಸಾರತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಯಾಕಂದ್ರೆ PCPSI ಪರೀಕ್ಷೆಯಲ್ಲಂತೂ ಇದು 100% ಯೂಸ್ಫುಲ್. SDA ಕೇಳಿದಾನೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ, KPSC ಬೇರೆ ಬೇರೆ ಎಕ್ಸಾಮ್ ಅಲ್ಲಿ, ಇವನ್ UPSC ಕೇಳಿದಾನೆ ಸರ್, ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಸೊ ಎಲ್ಲ ಒಂದು ಡಿಸ್ಕಸ್ ಮಾಡೋ. ರಾಷ್ಟ್ರೀಯ ಸರೀಸೃಪ ಅಂದ್ರೆ ರೆಪ್ಟೈಲ್ಸ್ ಅಂದ್ರೆ ಯಾವುದು, ತರಕಾರಿ, ಸಾಂಸ್ಕೃತಿಕ ಪ್ರಾಣಿ ಬೇರೆ, ಮತ್ತೆ ರಾಷ್ಟ್ರೀಯ ಪ್ರಾಣಿ ಬೇರೆ, ಹಾಗೆ ಜಲಚರ ಪ್ರಾಣಿ, ಪಂಚಾಂಗ. ಸೊ ಇವೆಲ್ಲ ಡಿಸ್ಕಸ್ ಮಾಡೋಣ. ಎಕ್ಸಾಮ್ಗೆ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಓಕೆ ಸರ್, ಎಸ್ಪೆಷಲಿ PSI PC ಅಂತೂ ತುಂಬಾ ಇಂಪಾರ್ಟೆಂಟ್. ಬೇರೆ ಎಕ್ಸಾಮ್ ಅಲ್ಲಿ ಕೂಡ ಬಂದಿಲ್ಲ ಅಂತಲ್ಲ, ಬೇರೆ ಬೇರೆ KPSC ಇಂದ ಕಂಡಕ್ಟ್ ಆಗ್ತಕ್ಕಂಥ ಎಕ್ಸಾಮ್ ಗಳಲ್ಲೂ ಕೂಡ ಬಂದಿವೆ. ಫೈನ್. ಸೊ ನನ್ನ ಫಾಲೋ ಮಾಡಿ, ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ ಸ್ನೇಹಿತರೆ. ಬೇರೆ ಬೇರೆ ವಿಡಿಯೋಸ್ಗಳು ಲಿಂಕ್ಸ್ ಆಗಿರ್ಬೋದು, ಮತ್ತೆ ಕರೆಂಟ್ ಅಫೇರ್ ಕ್ವಿಜಸ್ ಆಗಿರ್ಬೋದು, ಬೇರೆ ಬೇರೆ PDF ನೋಟ್ಸ್ ಗಳಾಗಿರ್ಬೋದು ನಿಮ್ಗೆ ಸಿಗ್ತಾ ಹೋಗ್ತಾರೆ. ಫೈನ್ ಸರ್, ಸ್ಟಾರ್ಟಿಂಗ್ ಇಂದ ಬಂದ್ಬೋಣ. ಫಸ್ಟ್ ನಮ್ದು ಯಾವುದು, ಭಾರತದ ಸಂಕೇತ ಅಂದ ತಕ್ಷಣ ನಮ್ಮ ತಿರಂಗ, ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಸ್ಟಾರ್ಟಿಂಗ್ ಇಂದ ಡೀಟೇಲ್ ಆಗಿ ಹೋಗೋಣ. ಬಟ್ ರಾಷ್ಟ್ರ ಧ್ವಜ ಅಂದ ತಕ್ಷಣ 3 ಬಣ್ಣ ಅಲ್ಲ, ಅದು ಎಲ್ಲಿ ತಯಾರಿ ಆಗುತ್ತೆ, ಯಾವಾಗ, ಅದರ ಇತಿಹಾಸ ಏನು, ಎಲ್ಲ ತಿಳ್ಕೊತಾ ಹೋಗೋಣ. ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಓಕೆ ಸ್ನೇಹಿತರೆ, ಫೈನ್. ಸರ್, ರಾಷ್ಟ್ರ ಧ್ವಜ ಗೊತ್ತಿದೆ, ಅದರ ಅನುಪಾತ ಕೂಡ ನೀವು ತಿಳ್ಕೊಂಡಿರ್ಬೇಕು. ರಾಷ್ಟ್ರ ಧ್ವಜ ಅಂದ ತಕ್ಷಣ 3:2 ಇರಬೇಕು. 3:2 ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇದು 3 ಇದೆ ಅಂದ್ರೆ ಈ ಲೆಂತ್ ಇದೆಯಲ್ಲ, ಇದು 3 ಸೆಂಟಿಮೀಟರ್ ಇದೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಅಥವಾ 3 ಸೆಂಟಿಮೀಟರ್ ಇದೆ, ಅಥವಾ 3 ಮೀಟರ್ ಇದೆ. ಈ ಉದ್ದ ಏನಿರುತ್ತಲ್ಲ ಟೋಟಲ್, ಈ 3 ಕಲರ್ ಸೇರಿ ಉದ್ದ ಏನಿದೆ, ಈ ಉದ್ದ 2 ಮೀಟರ್ ಇರಬೇಕು. ದಟ್ ಈಸ್ ಕಾಲ್ಡ್ 3:2. ಓಕೆ. ಸೊ ಹೀಗೆ ಇದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ರಾಷ್ಟ್ರ ಧ್ವಜ. ಮತ್ತೆ ನಿಮ್ಗೆ ಗೊತ್ತಿದೆ, ನಮ್ಮ ಈಗಿನ ರಾಷ್ಟ್ರ ಕೇಸರಿ, ಬಿಳಿ, ಹಸಿರು, ಮಧ್ಯ ಚಕ್ರ ಇದೆ ಅಲ್ಲಿ. ಇದು ಚಕ್ರ ನಮ್ಗೆ ಇದೆಯಲ್ಲ, ಇದು ಸ್ಪೈಕ್ಸ್ 24 ಸ್ಪೈಕ್ಸ್ ಇದೆಯಲ್ಲ, ಇದು ನೀಲಿ ಬಣ್ಣದಲ್ಲಿದೆ. ಈ ಕೇಸರಿ ಧೈರ್ಯ, ಪರಿತ್ಯಾಗ, ದೇಶದ ಒಳಿತಿಗಾಗಿ ನಡೆಯುವ ಬಲಿದಾನದ ಸಂಕೇತವಾಗಿದೆ. ಅಂದ್ರೆ ಧೈರ್ಯ, ಕೇಸರಿ ಬಣ್ಣ ಧೈರ್ಯ, ಪರಿತ್ಯಾಗದ ಒಂದು ಸೂಚಿಸುತ್ತೆ. ಬಿಳಿ ಬಣ್ಣ ಶಾಂತಿ. ಸರ್, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ, PC ಎಕ್ಸಾಮ್ ಅಲ್ಲಿ ಬಂದಿದೆ. ಶಾಂತಿ ಬಣ್ಣ ಬಿಳಿದು ಶಾಂತಿ ಸೂಚಿಸುತ್ತೆ. ಹಸಿರು ಬಣ್ಣ ಸಮೃದ್ಧಿ ಅಂದ್ರೆ ನಾವು ಸಮೃದ್ಧಿ ಆಗಿರ್ಬೇಕು, ಅಂದ್ರೆ ತುಂಬಿ ತುಡುಕ್ತಾ ಇರ್ಬೇಕು ಅನ್ನೋದು ಹಸಿರು ಬಣ್ಣ ತೋರಿಸುತ್ತೆ. ಈ ಬೆಳವಣಿಗೆ ಆಗಕ್ಕಿಂತ ಮುಂಚೆ, ಅಂದ್ರೆ ಈ ಒಂದು ರಾಷ್ಟ್ರಧ್ವಜ ನಮಗೆ ಬರೋಕ್ಕಿಂತ ಮುಂಚೆ, ಈ ಒಂದು ರಾಷ್ಟ್ರಧ್ವಜ, ಇಲ್ಲಿ ಚರಕ ಇದೆಯಲ್ಲ, ಗಾಂಧೀಜಿ ನೇತೃತ್ವದ ಚರಕ, ಇದು ಇರತಕ್ಕಂಥದ್ದು ಮೊದಲು. ಅಂದ್ರೆ 1931 ನ್ಯಾಷನಲ್ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದ ಧ್ವಜ ಇದು. ಯಾವುದು? ಇದು ಕೂಡ ಕೇಸರಿ, ಬಿಳಿ, ಹಸಿರು. ಮೊದಲು ಚರಕ ಇದೆ, ಚಕ್ರ ಬದಲು ಚರಕ ಇದೆ. ಈ ಚಕ್ರ ನಾವು ಅಶೋಕನ ಸಾರನಾಥ ಸ್ತೂಪದಿಂದ ತಗೊಂಡಿರ್ತಕ್ಕಂಥದ್ದು. 24 ಗೆರೆ ಇದೆ, ನೀಲಿ ಬಣ್ಣದಿಂದ ಕೂಡಿದೆ. ವೆರಿ ಇಂಪಾರ್ಟೆಂಟ್ ಸರ್, ಇದು ಧರ್ಮಚಕ್ರ ಅಂತಾನೆ ಕರಿತೀವಿ. 24 ಗಂಟೆಗಳು ದೇಶದ ಪ್ರಗತಿಯನ್ನು ಸಾಧಿಸಬೇಕು ಅನ್ನೋದು ಇದರ ಸಂಕೇತ. ವೆರಿ ಇಂಪಾರ್ಟೆಂಟ್. 24 ಗಂಟೆ ಕೂಡ ದೇಶದ ಪ್ರಗತಿ ಸಾಗ್ತಾ ಇರ್ಬೇಕು, ಪ್ರಗತಿಗೆ ಎದೆಡೆಗೆ ಸಾಗ್ತಾ ಇರ್ಬೇಕು ಅಂತಕ್ಕಂಥದ್ದು ಇದರ ಸಂಕೇತ. ಓಕೆ, ಫೈನ್. ಇನ್ನು ಈ ಭಾರತದ ಸಂವಿಧಾನ ರಚನಾ ಸಭೆ 22 ಜುಲೈ 1947 ಈ ಪ್ರೆಸೆಂಟ್ ರಾಜ್ಯಕ್ಕೆ ನಮ್ಮ ರಾಷ್ಟ್ರ ಧ್ವಜನ ಅಂಗೀಕರಿಸಿತು. ಓಕೆ, ಏನು ಸಂವಿಧಾನ ರಚಿಸಬೇಕು ಅಂತೇಳಿ ನಾವು ಸ್ವತಂತ್ರದಲ್ಲಿ ನಾವು ರಚನಾ ಸಭೆ ಮಾಡ್ಕೋತೀವಿ. ಅವಾಗ ರಾಷ್ಟ್ರ ಧ್ವಜನ ಈ ಬಣ್ಣ ನಾವು ಈ ರೀತಿ ಪ್ರೆಸೆಂಟ್ ಏನಿದೆ ಅದಿರಬೇಕು ಅಂತ ಮಾಡ್ಕೊಂಡಿದ್ದು. ಇನ್ನು ರಾಷ್ಟ್ರಧ್ವಜ ಇತಿಹಾಸ ನೋಡೋದಾದ್ರೆ, ಭಾರತದ ರಾಷ್ಟ್ರಧ್ವಜ ಮೊದಲಿಗೆ ರಾವಿ ನದಿ, ಸಿಂಧುವಿನ ನದಿಯ ಒಂದು ಉಪನದಿ, ಆ ಲಾಹೋರ್ ನಲ್ಲಿ ಜವಾಹರ್ಲಾಲ್ ನೆಹರು 31 ಡಿಸೆಂಬರ್ 1929 ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾರಿಸಿದ್ರು. ಮೊದಲ ಬಾರಿ ಭಾರತದ ರಾಷ್ಟ್ರಧ್ವಜನ ಹಾರಿಸಿದ್ರು ಅವಾಗ. ಓಕೆ, ಅವಾಗಿನ ರಾಷ್ಟ್ರಧ್ವಜ ಬೇರೆ ಇತ್ತು. ಯಾವ್ದಿತ್ತು? ಇದಿತ್ತು ಅಲ್ವಾ, ಅವಾಗಿನ ರಾಷ್ಟ್ರಧ್ವಜ ಇದಿತ್ತು ಅಲ್ವಾ. ಫೈನ್. ನೆಕ್ಸ್ಟ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಚರಕವನ್ನು ಒಂದು ಒಳಗೊಂಡ ತ್ರಿವರ್ಣ ಧ್ವಜವನ್ನು 1931 ಸಾಂಕೇತಿಕವಾಗಿ ಅಳವಡಿಸಿಕೊಂಡಿತ್ತು ನಮ್ಮ ಭಾರತಕ್ಕೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಧ್ವಜವಾಗಿ ತ್ರಿವರ್ಣ ಧ್ವಜನ ಅವರು ಮಾಡ್ಕೊಂಡಿದ್ರು. ಯಾವಾಗ? ಸ್ವತಂತ್ರ ಪೂರ್ವ, ಅಂದ್ರೆ 1931. ಇನ್ನು ಫಸ್ಟ್ ಕೆಂಪು ಕೋಟೆ ಮೇಲೆ ಪ್ರತಿ ವರ್ಷ ರಾಷ್ಟ್ರಧ್ವಜ ಹಾರಿಸೋದು ಯಾರು ಅಂದ್ರೆ ಪ್ರಧಾನಮಂತ್ರಿಗಳು. ಇದು ಕೂಡ ನೆನ್ಪಿಟ್ಕೋಬೇಕು. ಮತ್ತೆ ರಾಷ್ಟ್ರಧ್ವಜ ಎಲ್ಲಿ ತಯಾರಿ ಮಾಡ್ತೀವಿ? ಯೂಶಲಿ ನಮ್ಮ ಧಾರವಾಡ, ಹುಬ್ಬಳ್ಳಿ ಅಥವಾ ಧಾರವಾಡ, ಗರಗ ಅಥವಾ ಬೆಂಗೇರಿ ಅಂತ ಕರಿತೀವಿ.
ಬೆಂಗೇರಿ ಅಥವಾ ಗರಗ ಅಂತ ಕೂಡ ಕರಿತೀವಿ. ಆ ಹಳ್ಳಿಯಲ್ಲಿ ಹುಬ್ಳಿ ಅಥವಾ ಧಾರವಾಡದ ಸಮೀಪ ಅಂತ ಕೂಡ ಹೇಳ್ಬೋದು. ಧಾರವಾಡ ಅಲ್ಲಿ ಈ ರಾಷ್ಟ್ರಧ್ವಜನ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಏನಿದೆ, ಇದು ಭಾರತದ ಎಲ್ಲೂ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅಂದ್ರೆ ಹೊಲಿಯಲ್ಲ, ಅಲ್ಲೂ ಮಾತ್ರ ಇದನ್ನ ತಯಾರಿ ಮಾಡೋದು ಏನೋ ನಮ್ಮ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥದ್ದು. ಇದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಇನ್ನು ಬೇರೆ ಬೇರೆ ರಾಷ್ಟ್ರ ಧ್ವಜಗಳು ಸಿಂಬಲ್ ಕೂಡ ಇಲ್ಲಿದೆ ನೋಡಿ. 1907ರಲ್ಲಿ ಮೇಡಮ್ ಬಿಕಾಜಿ ಕಾಮ ಈ ಧ್ವಜ ಬಳಸಿದ್ರು. ಹಸಿರು ಬಣ್ಣದ 8 ಬಿಳಿಯ ಕಮಲಗಳು 8 ಪ್ರಾಂತ್ಯಗಳನ್ನು ಪ್ರತಿನಿಧಿಸುತ್ತಿತ್ತು. ಬ್ರಿಟಿಷ್ ವಿರೋಧ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಂದೇ ಮಾತರಂ ಧ್ವಜ ಇದಾಗಿತ್ತು. ವಂದೇ ಮಾತರಂ ಧ್ವಜ ಅಂತಂದ್ರೆ ಏನಿರುತ್ತೆ ಅಂತ ತಿಳ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಹೇಳಕ್ ಬರಾಗಿಲ್ಲ, ಎಕ್ಸಾಮ್ ಅಲ್ಲಿ ಕೇಳಬಹುದು. ಇನ್ನು ಇತಿಹಾಸದ ಅಡಿಯಲ್ಲಿ ಕೇಳಬಹುದು. ಇತಿಹಾಸನ ಮತ್ತೆ ನಾವು ಸಂವಿಧಾನದ ಒಂದಷ್ಟು ಭಾಗ, ಸ್ವತಂತ್ರದ ಪೂರ್ವ, ಸಂವಿಧಾನಿಕ ಬೆಳವಣಿಗೆ, ಇವೆಲ್ಲ ಎರಡು ಒಟ್ಟಿಗೆ ಹೋದ್ರೆ ನಮ್ಗೆ ಈಸಿ ಆಗುತ್ತೆ ಸ್ನೇಹಿತರೆ. ಇನ್ನು ಬ್ರಿಟಿಷ್ ಇಂಡಿಯಾ ಭಾರತದಲ್ಲಿ ಆಡ್ಬೇಕಾದ್ರೆ ನಮ್ಮ ಭಾರತ ಧ್ವಜ 1880ರಿಂದ 1947 ಅವಾಗ ಬ್ರಿಟಿಷ್ ಆಳ್ತಿದ್ರು. ಸೊ ಅಧಿಕೃತವಾಗಿ ಏನಾಗಿತ್ತು, ಈ ರೀತಿ ಧ್ವಜ ಇತ್ತು. ಇನ್ನು ಪಿಂಗಾಳಿ ವೆಂಕಯ್ಯನವರು 1921ರಲ್ಲಿ ವಿನ್ಯಾಸಗೊಳಿಸಿದ ರಾಷ್ಟ್ರ ಧ್ವಜ ಯಾವುದು, ಈ ರೀತಿ 1921ರಲ್ಲಿ. ಆಮೇಲೆ ಇದಾದ್ಮೇಲೆ ಇದು ಬೇಡ ಅಂತ ಹೇಳಿ ಆಮೇಲೆ ಈಗಿನ ಒಂದು ರಾಷ್ಟ್ರ ಧ್ವಜನ ಪಿಂಗಾಳಿ ವೆಂಕಯ್ಯನವರೇ 1921ರಲ್ಲಿ ವಿನ್ಯಾಸ ಮಾಡಿ ಕೊಟ್ಟಿರ್ತದೆ. ನೆಕ್ಸ್ಟ್ ಬನ್ನಿ, ರಾಷ್ಟ್ರೀಯ ಚಿಹ್ನೆ ವೆರಿ ಇಂಪಾರ್ಟೆಂಟ್. ಇದು ಕೂಡ ಇದು ಅಗೇನ್ ಸಾರನಾಥದಿಂದ ಇದನ್ನ ತಗೊಂಡಿರೋದು. ಇಲ್ಲಿ ಗಮನವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ, 4 ಸಿಂಹಗಳು, ಒಂದು ಸಿಂಹ ಹಿಂದೆ ಇದೆ ಕಾಣಲ್ಲ. ಇದನ್ನ UPSC ಪದೇ ಕೇಳಿದಾನೆ ಎಕ್ಸಾಮು, ನಾವು KS ಅಲ್ಲೂ ಕೇಳ್ತಾನೆ ಇದನ್ನ, ಮತ್ತೆ ಬೇರೆ ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾನೆ. ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನಾವು. ಇದು ಅಗೇನ್ ನಾವ್ ಎಲ್ಲಿಂದ ತಗೊಂಡಿದೀವಿ, ಸಾರನಾಥ ಸ್ತೂಪದಿಂದ ತಗೊಂಡಿರೋದು. ಉತ್ತರ ಪ್ರದೇಶ ಅಶೋಕ ನಿರ್ಮಿಸಿದ ಒಂದು ಸಾರನಾಥ ಸ್ತೂಪ ಏನಿದೆ ಅಲ್ಲಿಂದ ತಗೊಂಡಿದೀವಿ ಅಲ್ವಾ, ಅಲ್ಲಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಇದು ರಾಷ್ಟ್ರೀಯ ಚಿಹ್ನೆ, ಎಂಬಲಂ ಅಂತ ಕರಿತೀವಿ, ಹೌದಲ್ವಾ. ಇಲ್ಲಿ ನಮಗೆ ಕಾಣಿಸುತ್ತಲ್ಲ ಈ ಕಾರಣದ್ರಲ್ಲಿ ಈ ಎಗರುತ್ತಿರುವ ಕುದುರೆ ಇದೆ ನೋಡಿ, ನೆಗೆಯುತ್ತಿರುವ ಕುದುರೆ ಮತ್ತೆ ಗೂಳಿ, ಇದೆರಡು ನಮ್ಗೆ ಮುಂದೆ ಕಾಣುತ್ತೆ. ಇದ್ರ ಹಿಂದ್ಗಡೆ ಇದೆಯಲ್ಲ, ಅಲ್ಲಿ ಆನೆಗಳು ಕೂಡ ಇದೆ, ಅದು ಕೂಡ ನೆನ್ಪಿಟ್ಕೊಳ್ಳಿ ಏನೇನ್ ಇದೆ ಇದ್ರಲ್ಲಿ ಅಂತ. 4 ಸಿಂಹಗಳು, ನೆಗೆಯುತ್ತಿರುವ ಕುದುರೆ, ಗೂಳಿ ಮತ್ತು ಆನೆಗಳು. ಎಕ್ಸಾಮ್ ಅಲ್ಲಿ UPSC ಹೆಂಗ್ ಕೇಳಿದ ಅಂದ್ರೆ, ಈ ಸಾರನಾಥನ ನಮ್ಮ ರಾಷ್ಟ್ರ ಎಂಬಲಂ ಅಲ್ಲಿ ನಮಗೆ ಎದುರುಗಡೆ ಏನ್ ಕಾಣುತ್ತೆ ಅಂತ ಕೇಳಿದ, ಕುದುರೆ ಮತ್ತೆ ಗೂಳಿ ಕಾಣುತ್ತೆ. ವೆರಿ ಇಂಪಾರ್ಟೆಂಟ್, ಹಿಂಗೆ ಕ್ವಶನ್ ಕೂಡ ಬರ್ತಾರೆ. ಜೊತೆಗೆ ನಮ್ಮ ಧರ್ಮಚಕ್ರ, ಇಲ್ಲಿ ಧರ್ಮಚಕ್ರ, ಅಶೋಕನ ಧರ್ಮಚಕ್ರ ಏನಿದೆ ಅದು. ಸೊ ಇದಿಷ್ಟು ಪ್ರಮುಖವಾಗಿ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಏಕೆಂದ್ರೆ ಇದನ್ನು ಯಾವಾಗ ಅಳಿಸ್ಕೊಂಡ್ವಿ ನಾವು, ಜನವರಿ 26, 1950ರಂದು ಇದನ್ನ ಅಳವಡಿಸ್ಕೊತೀವಿ. ಯೂಶಲಿ 26 ಅಥವಾ 25 ಅಂತ ಒಂದೊಂದ್ ಕಡೆ ಕೊಟ್ಟಿರ್ತಾರೆ. ಅಂದ್ರೆ ನಮ್ಮ ಗಣರಾಜ್ಯಕ್ಕಿಂತ ಮುಂಚೆ ಇದನ್ನ ನಾವು ಅಳವಡಿಸ್ಕೊತೀವಿ. ಇದು ನಮ್ಮ ರಾಷ್ಟ್ರೀಯ ಚಿಹ್ನೆ ಅಂತ ಹೇಳಿ. ಫೈನ್. ಮತ್ತೆ ಸತ್ಯಮೇವ ಜಯತೆ, ಇದು ಕೂಡ ಇರುತ್ತೆ. ಸತ್ಯಮೇವ ಜಯತೆ ಇದು ಅಗೇನ್ ಹೆಂಗಿರುತ್ತೆ, ದೇವನಾಗರಿ ಲಿಪಿ, ಅಂದ್ರೆ ಹಿಂದಿ ಅಂತ ಏನ್ ಕರಿತೀವಿ, ದೇವನಾಗರಿ ಲಿಪಿ ಇಲ್ಲಿ ಇರ್ತಕ್ಕಂಥದ್ದು. ಇದು ಮಂಡೋಕೋಪನಿಷತ್ತಿಂದ ಪಡ್ತಿರ್ತಕ್ಕಂಥದ್ದು. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಈ ಸತ್ಯಮೇವ ಜಯತೆ ಇತಿಹಾಸದ ಅಡಿ ಅಥವಾ ಸಂವಿಧಾನದ ಯಾವ್ದ್ರಲ್ಲಿ ಬೇಕಾದ್ರೂ ತಗೋಬಹುದು. ಈ ಸತ್ಯಮೇವ ಜಯತೆ ಅಂತಕ್ಕಂಥದ್ದು ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲಿಂದ ತಗೊಂಡಿದೀವಿ, ಮಂಡೋಕೋಪನಿಷತ್ತು. ನೆನ್ಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇದರ MCQ ಕೂಡ ಸಾಲ್ವ್ ಮಾಡಿದೀನಿ ನಾನು, ಇತಿಹಾಸದ ಅಡಿಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೈನ್. ಇದು ರಾಷ್ಟ್ರೀಯ ಹೂ ಬಂದು ಸರ್ ಕಮಲದ ಹೂ. ಪುರಾಣಗಳಲ್ಲಿ ಕಮಲದ ಸಂಕೇತ ಏನು ಅಂತ ಕೇಳ್ತಾನೆ. ಯಾಕಂದ್ರೆ ಕಮಲದ ಹೂ ಅಂತ ಹೇಳ್ಬಿಡೋದು ಸುಲಭ, ಆದ್ರೆ ಇದರ ಸಂಕೇತ ಏನು, ತ್ಯಾಗದ ಸಂಕೇತ. ಇಂಥದ್ದು ಎಕ್ಸಾಮ್ ಅಲ್ಲಿ ಬರೋದು. ಇವಾಗ ಮೊದಲೆಲ್ಲ ಹಿಂಗೆ ಡೈರೆಕ್ಟ್ ಆಗಿ ಕೇಳ್ತಿದ್ದ, ಇವಾಗ ಏನ್ ಮಾಡ್ತಾನೆ, ಅದರ ಸಂಕೇತ ಏನು ಅಂತ ಕೇಳಕ್ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅದರ ವೈಜ್ಞಾನಿಕ ಹೆಸರು ನೋಡೋದಾದ್ರೆ ನಿಲುಂಬಾ ನುಸಿಫೆರಾ ಗರೆಂಟ್ ಅಂತ ಹೇಳ್ತೀವಿ. ನಿಲುಂಬಾ ನುಸಿಫೆರಾ ಗರೆಂಟ್ ಅಂತ ಕರಿತೀವಿ. ಇದು ಅದರ ವೈಜ್ಞಾನಿಕ ಹೆಸರು. ಅದು ಕಮಲದ ರಾಷ್ಟ್ರೀಯ ಹೂ. ಇದು ರಾಷ್ಟ್ರ ಗೀತೆಗೆ ಸಂಬಂಧಪಡೋದಾದ್ರೆ ಜನಗಣ ಮನ ರವೀಂದ್ರನಾಥ ಠಾಗೂರ್ ಬಂಗಾಳಿ ಭಾಷೆಯಲ್ಲಿ ಬರ್ದಿದ್ದು. ವೆರಿ ಇಂಪಾರ್ಟೆಂಟ್. ಮೂಲತಃ ಅವ್ರು ಬರ್ದಿದ್ದು ಬಂಗಾಳಿ ಭಾಷೆಯಲ್ಲಿ, ಆಮೇಲೆ ತರ್ಜುಮೆ ಆಗಿದೆ ಜನಗಣ ಮನ. ಇದನ್ನ 52 ಸೆಕೆಂಡ್ ಅಲ್ಲಿ ಹಾಡು ಮುಗಿಸ್ಬೇಕು ಸ್ನೇಹಿತರೆ. ಎಸ್ಪೆಷಲಿ ಮೊದಲ 2 ಮತ್ತೆ ಕೊನೆ 2 ಸಾಲುಗಳು 20 ಸೆಕೆಂಡ್ಗಳಲ್ಲಿ ಹಾಡ್ತೀವಿ. ಇದು ನೆನ್ಪಿಟ್ಕೋಬೇಕು. ಯಾವಾಗ್ಲಾದ್ರೂ ರಾಷ್ಟ್ರೀಯವಾಗಿ ಕ್ರಿಕೆಟ್ ಬೇರೆ ಬೇರೆ ಟೈಮ್ ಆಡ್ಬೇಕಾದ್ರೆ 50 ಸೆಕೆಂಡ್ಸ್ ಗಿಂತ ಜಾಸ್ತಿ ಹೋಗಂಗಿಲ್ಲ, ಜಾಸ್ತಿ ಹೋದ್ರೆ ಇಶ್ಯೂಸ್ ಆಗುತ್ತೆ. ಸೊ 52 ಸೆಕೆಂಡ್ಗಳಲ್ಲಿ ನಾವು ಹಾಡು ಮುಗಿಸ್ಬೇಕಾಗತ್ತೆ. ಇನ್ನು ಸಂವಿಧಾನ ರಚನಾ ಸಭೆಯು ಹಿಂದಿ ಭಾಷಾಂತರ ಗೀತೆಯನ್ನು 24 ಜನವರಿ 1950ರಂದು ರಾಷ್ಟ್ರೀಯ ಗೀತೆಯಾಗಿ ಅಳವಡಿಸಿಕೊಂಡಿತು. ಮೂಲತಃ ಅದು ಬಂಗಾಳಿ ಭಾಷೆಯಲ್ಲಿ ಇತ್ತು, ಅದನ್ನ ಭಾಷಾಂತರ ಮಾಡಿ 24 ಜನವರಿ 1950ರಂದು ರಾಷ್ಟ್ರೀಯ ಗೀತೆಯಾಗಿ ನಾವು ಇದನ್ನು ಅಳವಡಿಸ್ಕೊತೀವಿ. 1911ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನ ಮೊದಲ ಬಗ್ಗೆ ಹಾಡಿರ್ತೀವಿ. ಸೊ ಯೂಶಲಿ ನಾವು ಇದು ಅಳವಡಿಸ್ಕೊಳ್ಳೋಕ್ಕಿಂತ ಮುಂಚೆ ಯಾವ್ದು ರಾಷ್ಟ್ರೀಯ ಗೀತೆ ಅಂತ ಯಾವ್ದು ಜನಗಣ ಮನನ ನಾವು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಹೇಳೋದಾದ್ರೆ ನಾವು ವಂದೇ ಮಾತರಂನ ರಾಷ್ಟ್ರೀಯ ಗೀತೆ ರೀತಿ ಆಚರಿಸ್ತಿದ್ವಿ.
ಯಾವಾಗ ಇದನ್ನ ರಾಷ್ಟ್ರೀಯ ಗೀತೆ ಅಂತ ನಾವು ಓಕೆ ನ್ಯಾಷನಲ್ ಆಂಥಮ್ ಅಂತ ಮಾಡ್ಕೋತೀವಿ, ಅವಾಗ ಇದು ನ್ಯಾಷನಲ್ ಸಾಂಗ್ ಆಗುತ್ತೆ, ಅದು ವಂದೇ ಮಾತರಂ ಆಗುತ್ತೆ. ಸೊ ಅದು ಜನವರಿ 24, 1950 ನಾವು ಪುನಃ ಈಗಿನ ವಂದೇ ಮಾತರಂನ ಅಳಿಸ್ಕೋತೀವಿ. ಇದನ್ನು ಬರೆದಿದ್ದು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು, ನಿಮ್ಗೆ ಗೊತ್ತಿರಬೇಕು. 1882ರಲ್ಲಿ ಆನಂದ ಮಠ ಅಂತಕ್ಕಂಥದ್ರಿಂದ ನಾವು ಇದನ್ನ ಆರಿಸ್ಕೊಂಡಿರೋದು ವಂದೇ ಮಾತರಂ. ಓಕೆ, ವೆರಿ ಇಂಪಾರ್ಟೆಂಟ್. ಜನಮನ ಗೀತೆ ಮೂಲತಃ 5 ಪಂಕ್ತಿಗಳಿಂದ ಕೂಡಿದೆ. ಅದರ ಮೊದಲನೇ ಪಂಕ್ತಿಯನ್ನು ಮಾತ್ರ ರಾಷ್ಟ್ರೀಯ ಗೀತೆಯಾಗಿ ಅಳವಡಿಸಿಕೊಳ್ಳಲಾಗಿದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಯೂಶಲಿ ಜನಗಣಮನ ಅಂದ್ಬಿಟ್ರೆ ಆಗಲ್ಲ, ಅದರ ಬ್ಯಾಕ್ ಗ್ರೌಂಡ್, ಅದರ ಇನ್ನರು ಮತ್ತೆ ಎಷ್ಟು ಸೆಕೆಂಡ್ ಅಲ್ಲಿ ಆಡ್ತೀವಿ, ಓಕೆ, ಯಾವಾಗ ಅಳವಡಿಸ್ಕೊಂಡ್ವಿ, ಮತ್ತೆ ಇದು ಫಸ್ಟ್ ಟೈಮ್ ಯಾವಾಗ ಆಡಿದ್ದು 1911 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ, ಮತ್ತೆ ಇದ್ರಲ್ಲಿ ಎಷ್ಟು ಪಂಕ್ತಿಗಳಿವೆ ಅಂದ್ರೆ ಪ್ಯಾರಾಗ್ರಾಫ್ ಇದೆ, ಅದರಲ್ಲಿ ಮೊದಲನೆಯ ಪಂಕ್ತಿಯನ್ನು ಮಾತ್ರ ರಾಷ್ಟ್ರೀಯ ಗೀತೆಯಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇನ್ನು ರಾಷ್ಟ್ರೀಯ ಹಾಡು ವಂದೇ ಮಾತರಂ ಅಂತ ಹೇಳಿದೆ, ಆನಂದ ಮಠ ಕಾದಂಬರಿಯಿಂದ ಆಯ್ದುಕೊಂಡಿರೋದು. ಈಗಿನ 1896ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ, ಇದು ಕೂಡ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, ಇದು ಕೂಡ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ, ಆದ್ರೆ ಇಸ್ವಿ ಮಾತ್ರ ಚೇಂಜ್, ಅಲ್ಲಿ ನಾವು ಇದನ್ನ ಮಾಡ್ಕೊಂಡಿದ್ವಿ. ಓಕೆ, ಇನ್ನು ಭಾರತ ಸ್ವತಂತ್ರ ದೊರೆಯುವವರೆಗೆ ಇದನ್ನ ರಾಷ್ಟ್ರಗೀತೆ, ನಾನು ಹೇಳಿದ್ನಲ್ಲ, ಇದನ್ನ ರಾಷ್ಟ್ರಗೀತೆಯಾಗಿ ಆಚರಿಸ್ತೀವಿ. ಇದು ರಾಷ್ಟ್ರೀಯ ಪಂಚಾಂಗ ಅಂದ್ರೆ ಇಲ್ಲಿ ಒಂದು ತಿಳ್ಕೊಬೇಕು, ಏನ್ ತಿಳ್ಕೊಬೇಕು ಸ್ನೇಹಿತರೆ, ಏನಂದ್ರೆ ನಾವು ಶಕ ವರ್ಷನ ಆಚರಿಸ್ತೀವಿ. ಆದ್ರೆ ನಮ್ಮ ಭಾರತದ ಪಂಚಾಂಗ ಯೂಶಲಿ ಯಾವ್ದನ್ನ ರೆಫರ್ ಮಾಡ್ತೀವಿ ಅಂದ್ರೆ ಗ್ರೆಗೋರಿಯನ್ ಪಂಚಾಂಗ ರೆಫರ್ ಮಾಡ್ತೀವಿ. ಈ ಪಂಚಾಂಗದಲ್ಲಿ ನಿಮ್ಗೆ ಕ್ಯಾಲೆಂಡರ್ಸ್ ಅಂತ ಏನ್ ಕರಿತೀವಿ, ಗ್ರೆಗೋರಿಯನ್ ಕ್ಯಾಲೆಂಡರ್ಸ್ ಅಂತಿದೆ, ಜೂಲಿಯನ್ ಇದೆ, ಆಲ್ಮೋಸ್ಟ್ ಜೂಲಿಯನ್ ಗ್ರೆಗೋರಿಯನ್ ಆಲ್ಮೋಸ್ಟ್ ಸೇಮ್ ಇದೆ. ಮತ್ತೆ ಚೈನೀಸ್ ಇದೆ, ಹೆರ್ಬ್ರಿಯೂ ಇದೆ, ಹೆರ್ಬ್ರಿಯೂ ಕ್ಯಾಲೆಂಡರ್ ಅಂತ ಕರಿತೀವಿ. ಈ ತರ ಬೇರೆ ಬೇರೆ ಶಕ, ಬೇರೆ ಬೇರೆ ಮಂತ್ ಗಳನ್ನ ಅದು ರೆಫರ್ ಮಾಡುತ್ತೆ ಹೆಸರುಗಳಲ್ಲಿ. ನಮ್ದು ಆಲ್ಮೋಸ್ಟ್ ಈ ಗ್ರೆಗೋರಿಯನ್ ಪಂಚಾಂಗ ಏನಿದೆ ಸ್ನೇಹಿತರೆ, ಇದಕ್ಕೆ ಒಳಪಟ್ಟಿರ್ತಕ್ಕಂಥ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್ ಅಂತ. ನಮ್ಮ ಭಾರತದ ಹಿಂದೂ ಪಂಚಾಂಗ ಅಂತ ಏನ್ತಿದೆ, ನಮ್ಮ ರಾಷ್ಟ್ರೀಯ ಪಂಚಾಂಗ ಅಂತ ಏನ್ ಕರಿತೀವಿ, ಅದು ಇದಕ್ಕೆ ಸಂಬಂಧಪಟ್ಟಿತ್ತು. ಓಕೆ, ಇನ್ನು ಚೈತ್ರ ಶಕ, ಇದನ್ನು ಮಾರ್ಚ್ 22, 1957 ಅಳವಡಿಸ್ಕೊಂಡ್ವಿ. ಅಂದ್ರೆ 1871 ಶಕ ವರ್ಷವನ್ನಾಗಿ ನಾವು ಶಕದ ಒಂದು ವರ್ಷ ಅಂದ್ರೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂದ್ರೆ ಮಾರ್ಚ್ 21. ಸಾಮಾನ್ಯ ವರ್ಷದ ಮೊದಲ ದಿನಕ್ಕೆ ಯಾವಾಗ ನಮ್ಗೆ ಮಾರ್ಚ್ 21 ಆಗಿರುತ್ತೆ. ಅಧಿಕ ವರ್ಷದ ಮೊದಲ ದಿನಕ್ಕೆ 22. ಅಧಿಕ ವರ್ಷ ಅಂತ ಗೊತ್ತರ 29 ಫೆಬ್ರವರಿ ಬಂದಿರುತ್ತಲ್ಲ ಅವಾಗ. ಸೊ ಯೂಶಲಿ 21 ಮಾರ್ಚ್ ಮತ್ತೆ 22 ಮಾರ್ಚ್ ಆಗಿರುತ್ತೆ ನಮ್ಮ ಮೊದಲನೇ ದಿನಾಂಕ. ಯಾವುದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ. ಇಲ್ಲಿ ಇನ್ನು ಮುಖ್ಯವಾಗಿ ನೋಡಿದ್ರೆ ನಮ್ಮ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಮೊದಲನೇ ತಿಂಗಳು ಚೈತ್ರ, ಗೊತ್ತಲ್ವಾ? ಹಿಂದೂಲಿ ಚೈತ್ರ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ಗ್ರೆಗೋರಿಯನ್ ಪ್ರಕಾರ. ವೈಶಾಖ ಏಪ್ರಿಲ್ ಟು ಮೇ. ಜ್ಯೇಷ್ಠ ಅಂದ್ರೆ ನಿಮ್ಗೆ ಇದನ್ನು ಕೇಳಿದ ಅನ್ಸಲ್ಲ ಎಕ್ಸಾಮ್ ಅಲ್ಲಿ. ಯಾಕೆ ಇದನ್ನು ಲಿಸ್ಟ್ ಕೊಟ್ಟಿದ್ದೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದನ್ನ. ಚೈತ್ರ ಅಂತಕ್ಕಂಥದ್ದು ಯಾವ ಮಂತ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಈಗ ಆಷಾಢ ಅಂತಕ್ಕಂಥದ್ದು ಯಾವ್ದು? ಜೂನ್ ಇಂದ ಜುಲೈ. ಹಾಗೆ ಶ್ರಾವಣ, ಭಾದ್ರಪದ. ದಯವಿಟ್ಟು ಒಂದೊಂದ್ಸಲ ಹೆಂಗ್ ಕೇಳ್ತಾನೆ ಅಂದ್ರೆ ಶ್ರಾವಣ ಆದ್ಮೇಲೆ ಯಾವ ಮಂತ್, ಯಾವ ಒಂದು ಶುಕ್ಲ ಪಕ್ಷ ಬರುತ್ತೆ, ಅಥವಾ ಯಾವ ಮಂತ್ ಬರುತ್ತೆ ಭಾರತದ ಹಿಂದೂ ಪಂಚಾಂಗದ ಪ್ರಕಾರ ಅಂತ ಕೇಳ್ತಾನೆ. ಸೊ ಮೊದಲನೇದು ಚೈತ್ರ, ಕೊನೆಯದು ಪಾಲ್ಗುಣ, ಫೆಬ್ರವರಿ ಟು ಮಾರ್ಚ್. ಇದನ್ನ ದಯವಿಟ್ಟು ಇದನ್ನ ರೆಫರ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ರಾಷ್ಟ್ರೀಯ ಸರೀಸೃಪ. ಓಕೆ, ಅಂದ್ರೆ ರೆಪ್ಟೈಲ್ ಅಂತ ಕರಿತೀವಿ. ರೆಪ್ಟೈಲ್ ನ ನಾವು ಕಿಂಗ್ ಕೋಬ್ರಾನ ರಾಜ ಕೋಬ್ರಾ ಅಂತ ಕರಿತೀವಿ. ನಿಂಜಾ ಅಂತ ಕೂಡ ಕರಿತೀವಿ. ಓಕೆ, ಕೋಬ್ರಾ ನಿಂಜಾ ಅಂತ ಕೂಡ ಕರೀತಾರೆ. ಕಿಂಗ್ ಕೋಬ್ರಾ ನಮ್ಮ ರಾಷ್ಟ್ರೀಯ ಸರೀಸೃಪ ರೆಪ್ಟೈಲ್. ಯಾಕೆಂದ್ರೆ ನಾವು ಇದನ್ನ ದೇವರ ಪೂಜೆ ಮಾಡ್ತೀವಲ್ಲ, ಹಾಗಾಗಿ ಸರೀಸೃಪಗಳಲ್ಲಿ ನಾವು ಶಿವನ ಹತ್ರ ಇರುತ್ತೆ ಅಂತ ಹೇಳಿ ಕಿಂಗ್ ಕೋಬ್ರಾನ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಅಫಿಯೋಗಸ್ ಹನಾನ್ ಅಂತ ಕರಿತೀವಿ. ಒಫಿಯೋಫಾಗಸ್ ಹನ್ನಾ ಅಂತ ಕರಿತೀವಿ. ಇದರ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು. ಒಂದ್ಸಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇನ್ನು ರಾಷ್ಟ್ರೀಯ ತರಕಾರಿಗೆ ಬರೋದಾದ್ರೆ ಸ್ನೇಹಿತರೆ, ನ್ಯಾಷನಲ್ ವೆಜಿಟೇಬಲ್ ಆಫ್ ಇಂಡಿಯಾ ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ. ಅದರ ಸೈಂಟಿಫಿಕ್ ನೇಮ್ ಏನು? ಕುಂಬಳಕಾಯಿ, ಸೌತೆಕಾಯಿ, ಕುಕುಂಬರ್ ಅದಕ್ಕೆ ಸೇರಿರ್ತಕ್ಕಂಥ ಒಂದು ಜಾತಿ ಅಲ್ವಾ, ಜಾತಿಯ ಒಂದು ತರಕಾರಿ. ಅದಕ್ಕೆ ಕುಕುರ್ಬಿಟಾ ಅಂತ ಕರಿತೀವಿ. ಅದರ ಸೈಂಟಿಫಿಕ್ ನೇಮು ಕುಕುರ್ಬಿಟಾ. ಕುಂಬಳಕಾಯಿಯ ಸೈಂಟಿಫಿಕ್ ನೇಮ್ ಕುಕುರ್ಬಿಟಾ. ಓಕೆ, ರಾಷ್ಟ್ರೀಯ ತರಕಾರಿ ಯಾವುದು ಅಂದ್ರೆ ಕುಂಬಳಕಾಯಿ. ರಾಷ್ಟ್ರೀಯ ಸರೀಸೃಪ ಅಥವಾ ರೆಪ್ಟೈಲ್ ಯಾವುದು ಅಂದ್ರೆ ಕಿಂಗ್ ಕೋಬ್ರಾ. ಓಕೆ, ರೆಪ್ಟೈಲ್ ಯಾವುದು ಅಂದ್ರೆ ಕಿಂಗ್ ಕೋಬ್ರಾ. ಅದರ ವೈಜ್ಞಾನಿಕ ಹೆಸರು ಒಫಿಯೋಗಸ್ ಹನ್ನಾ ಅಂತ ಕರಿತೀವಿ. ಓಕೆ, ಫೈನ್. ನೆಕ್ಸ್ಟ್ ರಾಷ್ಟ್ರೀಯ ಕ್ರೀಡೆ ಗೊತ್ತಿದೆ ನಿಮ್ಗೆ, ಈಸಿ ಅದು. ಹಾಕಿ ಎಲ್ಲರಿಗೂ ಗೊತ್ತಿದೆ, 11 ಕ್ರೀಡಾಪಟುಗಳಿರ್ತೀವಿ. ಓಕೆ, ಇನ್ನು ನಾವು ಹಾಕಿಯ ರಾಷ್ಟ್ರೀಯ ಕ್ರೀಡಾ ದಿನ ಧ್ಯಾನ್ ಚಂದ್ ಅವರು, ಯಾಕಂದ್ರೆ ಭಾರತದ ಹಾಕಿಯ ಮಾಂತ್ರಿಕ ಅಂತಾನೆ ಕರಿತೀವಿ. ಓಕೆ, ಅವರು ಆಗಸ್ಟ್ 29ರ ದಿನವನ್ನು, ಅವರ ಹುಟ್ಟುಹಬ್ಬ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಮಾಡ್ತೀವಿ, ಆಗಸ್ಟ್ 29. ಇದು ಕೂಡ ನೆನ್ಪಿಟ್ಕೋಬೇಕು. 11 ಜನ ಇರ್ತಾರೆ ಇದರಲ್ಲಿ. ಇನ್ನು ರಾಷ್ಟ್ರೀಯ ನದಿ ಗಂಗಾ.
ಗಂಗಾ ನದಿ ರಾಷ್ಟ್ರೀಯ ನದಿ ಅಂತ ನವೆಂಬರ್ 4, 2008 ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಭಾರತದಲ್ಲಿ 2510 ಕಿಲೋಮೀಟರ್ ಅತಿ ಉದ್ದವಾಗಿ ಹರಿಯತಕ್ಕಂಥದ್ದು. ಗಂಗಾ ನದಿ ಪ್ರಾಧಿಕಾರ ಬಿಹಾರದಲ್ಲಿದೆ. ಇದು ಬೇಕಾಗಿಲ್ಲ. ಸೊ ಯಾವಾಗ ಮಾಡಿದ್ದು ಅಂತ ತಿಳ್ಕೊಳ್ಳಿ. ರಾಷ್ಟ್ರೀಯ ನದಿ ಯಾವುದು ಅಂದ್ರೆ ಗಂಗಾ ನದಿ ಅಂತ ಕರಿತೀವಿ. ಓಕೆ, ಜೀವ ನದಿ ಗಂಗಾ ನದಿ, ಭಾರತದ ಜೀವ ನದಿ ಅಂತಾನು ಕೂಡ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಫೈನ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಷ್ಟ್ರೀಯ ಜಲಚರ ಪ್ರಾಣಿ ಡಾಲ್ಫಿನ್ ಅಂತ ಏನ್ ಕರಿತೀವಿ. ಓಕೆ, ಇಂಡಿಯನ್ ಡಾಲ್ಫಿನ್, ಭಾರತದ ಡಾಲ್ಫಿನ್ ಅಂತ ಕರಿತೀವಿ. ಇದು ಡಾಲ್ಫಿನ್, ಭಾರತ ಡಾಲ್ಫಿನ್ ಸಿಹಿ ನೀರಿನಲ್ಲಿ ಇರತಕ್ಕಂಥದ್ದು. ಓಕೆ, ಸಿಹಿ ನೀರಿನ ಡಾಲ್ಫಿನ್ ಸ್ನೇಹಿತರೆ ಯೂಶಲಿ ಗಂಗಾ ಬ್ರಹ್ಮಪುತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಗುತ್ತೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಈ ನಮ್ಮ ಸಿಂಧು ನದಿಲೂ ಇದೆ. ಓಕೆ, ಆದ್ರೆ ಗಂಗಾ ಬ್ರಹ್ಮಪುತ್ರದಲ್ಲಿ ಕೂಡ ಇದೆ. ಸೊ ಭಾರತದ ಡಾಲ್ಫಿನ್ ನ ನಾವು ಜಲ ಪ್ರಾಣಿ ಅಂತ ಘೋಷಣೆ ಮಾಡಿದ್ದೀವಿ. ಯಾವಾಗ 2009 ಅಕ್ಟೋಬರ್ 5. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇನ್ನು ಡಾಲ್ಫಿನ್ ನ ವೈಜ್ಞಾನಿಕ ಹೆಸರು ನೋಡೋದಾದ್ರೆ ಪ್ಲಾಂಟನಿಸ್ಟಾ ಗ್ಯಾಂಗಟಿಕಾ ಅಂತ ಕರಿತೀವಿ. ಅದರ ವೈಜ್ಞಾನಿಕ ಹೆಸರು ಪ್ಲಾಂಟನಿಸ್ಟಾ ಗ್ಯಾಂಗಟಿಕಾ ಅಂತಕ್ಕಂಥದ್ದು. ಓಕೆ, ಇನ್ನು ರಾಷ್ಟ್ರೀಯ ಪಕ್ಷಿ ನೋಡೋದಾದ್ರೆ ನವಿಲು ಗೊತ್ತಿದೆ ನಿಮ್ಗೆ. 1972 ಅಡಿಯಲ್ಲಿ ನವಿಲನ್ನು ಸಂರಕ್ಷಿಸಲಾಗಿದೆ. ಯಾಕಂದ್ರೆ ನವಿಲನ್ನ ಸಂರಕ್ಷಣೆ ಮಾಡಬೇಕು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಶೆಡ್ಯೂಲ್ 1 ಕೂಡ ರಕ್ಷಣೆ ಮಾಡ್ತೀವಿ. ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಅದರ ವೈಜ್ಞಾನಿಕ ಹೆಸರು ನೋಡಿದ್ರೆ ಪಾವೋ ಕ್ರಿಸ್ಟಾಸ್ ಅಂತ. ಕರ್ನಾಟಕದಲ್ಲೂ ಕೂಡ ಹಾವೇರಿ ಜಿಲ್ಲೆ ಬಂಕಾಪುರದ ನವಿಲು ವನ್ಯಧಾಮ ಇದೆ. ಆದಿಚುಂಚನಗಿರಿಯಲ್ಲಿ ಕೂಡ ನವಿಲು ವನ್ಯಧಾಮ ಇದೆ. ಪಾವೋ ಕ್ರಿಸ್ಟಾಸ್ ಅಂತಕ್ಕಂಥ ನವಿಲಿನ ಒಂದು ಸೈಂಟಿಫಿಕ್ ವೈಜ್ಞಾನಿಕ ಹೆಸರು. ಓಕೆ, ಫೈನ್. ಇನ್ನು ರಾಷ್ಟ್ರೀಯ ಮರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾವು ಆಲದ ಮರ ಅಥವಾ ಬೆನಿಯನ್ ಟ್ರೀ ಅಂತ ಕರಿತೀವಿ. ಇದರ ಒಂದು ವೈಜ್ಞಾನಿಕ ಹೆಸರು ಸ್ನೇಹಿತರೆ ಫೈಕಸ್ ಬೆಂಗಾಲಿನೆಸ್ ಅಂತ ಹೇಳಿ. ಫೈಕಸ್ ಬೆಂಗಾಲಿನೆಸ್ ಅಂತಕ್ಕಂಥದ್ದು ಆಲದ ಮರ ಬೇರುಗಳು ರೂಪಾಂತರಗೊಂಡಿರ್ತಕ್ಕಂಥದ್ದು, ಹಿಂಗೆ ಜಾಲಿ ಬಿಟ್ಟಿರ್ತಕ್ಕಂಥದ್ದು. ಓಕೆ, ಸೊ ರಾಷ್ಟ್ರೀಯ ಮರ ಯಾವುದು? ಆಲದ ಮರ. ಇನ್ನು ಹಣ್ಣು ಗೊತ್ತಿರ್ತಕ್ಕಂಥದ್ದು ಮಾವಿನ ಹಣ್ಣು. ಮ್ಯಾಗ್ನಿಫೆರಾ ಇಂಡಿಕಾ ಅಂತ ಕರಿತೀವಿ. ಅದರ ಸೈಂಟಿಫಿಕ್ ನೇಮು ಮ್ಯಾಗ್ನಿಫೆರಾ ಇಂಡಿಕಾ. ಮಾವಿನ ಹಣ್ಣಲ್ಲಿ ACD ಈಗ ಜೀವಸತ್ವ ಇದೆ, ವಿಟಮಿನ್ಸ್ ಇದೆ ಅಲ್ವಾ? ACD ವೈಟಮಿನ್ಸ್ ಇದೆ. ಸೊ ಈಗಿನ ಮಾವಿನ ಹಣ್ಣಿನ ಸೀಸನ್ ಇವಾಗ. ಮಾವಿನ ಹಣ್ಣು ಚೆನ್ನಾಗಿ ತಿನ್ನಿ. ಆ ಸೀಸನ್ ಆ ಒಂದು ಹಣ್ಣುಗಳನ್ನ ಚೆನ್ನಾಗಿ ತಿನ್ಬೇಕು ನಾವು. ಓಕೆ, ಮ್ಯಾಗ್ನಿಫೆರಾ ಇಂಡಿಕಾ ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯ ಹಣ್ಣು. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ. ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ನೆನ್ಪಿಡ್ಕೊಳ್ಳಿ. ಪಾರಂಪರಿಕ ಪ್ರಾಣಿ ಆನೆ. ಭಾರತ ಸರ್ಕಾರ ಅಕ್ಟೋಬರ್ 23, 2010 ಆನೆಯನ್ನು ಭಾರತದ ಪಾರಂಪರಿಕ ಪ್ರಾಣಿ ಅಂದ್ರೆ ಹೆರಿಟೇಜ್ ಅಂತ ಘೋಷಣೆ ಮಾಡಿದೆ. ಆನೆಯ ವೈಜ್ಞಾನಿಕ ಹೆಸರು ಎಲಿಫಾಸ್ ಮ್ಯಾಕ್ಸಿಮಸ್ ಅಂತ ಹೇಳಿ. ಸೊ ಭಾರತ ಆನೆಗಳ ಯೋಜನೆ ಎಲಿಫೆಂಟ್ ಪ್ರಾಜೆಕ್ಟ್ ಯಾವಾಗ ತಂದಿದ್ದು ಜಾರಿಗೆ? 1992. ಅಂದ್ರೆ ಸಂರಕ್ಷಣೆಗೋಸ್ಕರ ಎಲಿಫೆಂಟ್ ಪ್ರಾಜೆಕ್ಟ್ ತಂದಿದ್ದು. ಸೆನ್ಸಸ್ ಕೂಡ ಮಾಡ್ತೀವಿ. ಎಷ್ಟೊಂದ್ಸಲ ಸೆನ್ಸಸ್ ಮಾಡ್ತೀವಿ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಎಲಿಫೆಂಟ್ ಸೆನ್ಸಸ್ 2017 ರೀಸೆಂಟ್ ಆಗಿ ಮಾಡಿರೋದು. ಅತ್ಯಂತ ಹೆಚ್ಚು ಆನೆ ಇರೋದು ನಮ್ಮ ಕರ್ನಾಟಕ, ನೆನ್ಪಿಟ್ಕೊಳ್ಳಿ. 6,000 ಚಿಲ್ಲರೆ ಇದೆ. ಆಮೇಲೆ ಅಸ್ಸಾಂ 5,000 ಚಿಲ್ಲರೆ ಇದೆ. ಆಮೇಲೆ ಕೇರಳ 3,000 ಚಿಲ್ಲರೆ ಇದೆ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಎಲಿಫೆಂಟ್ ಇರೋದು ಆಸ್ ಪರ್ 2017 ಸೆನ್ಸಸ್ ಪ್ರಕಾರ. ಓಕೆ, ಇದು ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ 2010 ಘೋಷಣೆ ಮಾಡಿದ್ದು. ಇನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹ ಅಲ್ಲ ಹುಲಿ. ಆದ್ರೆ ಸಿಂಹ ಯಾಕೆ ತೋರಿಸ್ತಿದ್ದೀನಿ ಸರ್? 1972ಕ್ಕಿಂತ ಮುಂಚೆ ಭಾರತ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಘೋಷಣೆ ಮಾಡಿದ್ವಿ. ಆದ್ರೆ ಅದಕ್ಕಿಂತ ಮುಂಚೆ ಸಿಂಹವಾಗಿತ್ತು. ಮೊದಲ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಇದು ಕೂಡ ತಿಳ್ಕೊಬೇಕು. 1972 ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಅಂತ ಬರೆದು ಹುಲಿ ಅಂತಾನೆ ಬರೆಯೋದು. ಓಕೆ, ರಾಷ್ಟ್ರೀಯ ಪ್ರಾಣಿ. ಆದ್ರೆ 72ಕ್ಕಿಂತ ಮುಂಚೆ ಭಾರತದ ಮೊದಲ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥರಾ ಟೈಗ್ರಿಸ್ ಅಂತ ಕರಿತೀವಿ. ಪ್ಯಾಂಥರಾ ಟೈಗ್ರಿಸ್. ಮೊದಲ ಹುಲಿ ಅಭಯಾರಣ್ಯ ಉತ್ತರ ಕನ್ನಡದ ಕಾರ್ಬೆಟ್, ಅದು ಮೊದಲ ಹುಲಿಯ ಅಭಯಾರಣ್ಯ ಇದೆ. ಇನ್ನು ಕರ್ನಾಟಕದ ಹುಲಿಯ ಅಭಯಾರಣ್ಯ ಬಗ್ಗೆ ತಿಳ್ಕೊಳ್ಳಿ. ರೀಸೆಂಟ್ ಆಗಿ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ಕರೆಂಟ್ ಅಫೇರ್ ರಿಲೇಟೆಡ್ ಜಿಯೋಗ್ರಫಿ ಮ್ಯಾಪ್ ಬೇಸ್ಡ್ ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನಮ್ಮ ಚಾನಲ್ ವತಿಯಿಂದ ಅಲ್ಲಿ ನಿಮಗೆ ಇದೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀವಿ. ಓಕೆ, ಫೈನ್. ನೆಕ್ಸ್ಟ್ ಭಾರತ ರಾಷ್ಟ್ರೀಯ ಕಟ್ಟಡ ಇಂಡಿಯಾ ಗೇಟ್ ಯಾಕೆ ಕಟ್ತೀವಿ ಅಂದ್ರೆ ಆ ಬ್ರಿಟಿಷರ್ ಇದ್ದಾಗ 2ನೇ ಮಹಾಯುದ್ಧದ ಮರಣ ಹೊಂದಿದ ಭಾರತೀಯ ಸೈನಿಕರ ನೆನಪಿಗಾಗಿ ಈ ಇಂಡಿಯಾ ಗೇಟ್ ಕಟ್ಟಿದ್ದು. ಇದನ್ನ ಭಾರತದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಇದು ಮುಂಬೈಲಿದೆ. ಕರ್ನಾಟಕದ ಹೆಬ್ಬಾಗಿಲು ಯಾವುದು? ನವಮಂಗಳೂರು. ಭಾರತದ ಹೆಬ್ಬಾಗಿಲು ಯಾವುದು? ಗೇಟ್ ವೇ ಆಫ್ ಇಂಡಿಯಾ ಅಥವಾ ಇದು ಇರೋದು ಮುಂಬೈಲಿ. ಇದು ಏನಕ್ಕೆ ಕಟ್ಟಿದ್ದು? 2ನೇ ಮಹಾಯುದ್ಧದ ಮರಣ ಹೊಂದಿರೋ ಭಾರತೀಯ ಸೈನಿಕರ ನೆನಪಿಗಾಗಿ. ಇವೆಲ್ಲ ರೀಸನ್ಸ್ ಬೇಕಾಗುತ್ತೆ. ಒಂದ್ಸಲ ಎಕ್ಸಾಮ್ ಅಲ್ಲಿ ಇದನ್ನೇ ಕೇಳ್ಬಿಡ್ತಾನೆ ರೀಸನ್. ಆದ್ರಿಂದ ಇದನ್ನು ಕೂಡ ತಿಳ್ಕೊಬೇಕು. ಓಕೆ, ರಾಷ್ಟ್ರೀಯ ಪ್ರಾಣಿ ಯಾವುದು ಸರ್? ಹುಲಿ. ಈಗಿನ ಅಟ್ ಪ್ರೆಸೆಂಟ್. ಸೊ ರಾಷ್ಟ್ರೀಯ ಕಟ್ಟಡ ಗೇಟ್ ವೇ ಆಫ್ ಇಂಡಿಯಾ ಮುಂಬೈಲಿ ಇರ್ತಕ್ಕಂಥದ್ದು. ಓಕೆ ಸರ್, ಫೈನ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಎಲ್ಲಾನು 16ರಿಂದ 17. ಇದೆಲ್ಲ ನಮ್ಮ ಭಾರತದ ಭಾರತದ ಸಂಕೇತ, ಭಾರತದ ರಾಷ್ಟ್ರೀಯ ಸಂಕೇತಗಳು. ಓಕೆ, ರಾಷ್ಟ್ರೀಯ ಸಂಕೇತಗಳು
ಇದೇ ರೀತಿ ನಾನು ಭಾರತ ಸಂವಿಧಾನದ ಚಾಪ್ಟರ್ ವೈಸ್ ವಿಡಿಯೋ ಮಾಡಿದೀವಿ ಸ್ನೇಹಿತರೆ. ಚಾಪ್ಟರ್ ವೈಸ್ ವಿಡಿಯೋ ಇದೆ ಸಂವಿಧಾನದ್ದು, ದಯವಿಟ್ಟು ನೋಡಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ. ಹೆಂಗೆ ಬೆಳವಣಿಗೆ ಆಯ್ತು ಇಂದ ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನ ಮಂತ್ರಿ ಆಗಿರ್ಬೋದು, ಸೊ ಪ್ರತಿಯೊಂದನ್ನು ಕವರ್ ಮಾಡಿದೆ. ಅಲ್ಲಿ ಲಿಸ್ಟ್ ಅಲ್ಲಿ ನೋಡಬಹುದು. PSI PEC ಪರೀಕ್ಷೆಗೆ ಈಗ ಬರ್ತಾ ಇದೆ, ಹತ್ರ ಇದೆ, ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.